ಆದ್ಮೇಲೆ ನಾವು ಈ ಶ್ರೀ ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿಯಲ್ಲಿದ್ದೇವೆ. ನಮ್ಮ ಜೊತೆ ಆ ಸಂಸ್ಥೆಯ ಮುಖ್ಯ ಆಶ್ರಮವಾಸಿಗಳ ದೇವರು ತಿಳಿದು ತಪ್ಪಾಗಲಿಕ್ಕಿಲ್ಲ, ಡಾಕ್ಟರ್ ಉದಯ್ ಕುಮಾರ್ ಇದ್ದಾರೆ. ವಿಶೇಷವಾಗಿ ಹೇಳಬೇಕಾದ್ರೆ ಸುಳ್ಯ ತಾಲೂಕಿನ ಮರಪಟ್ಟಣೂರು ಗ್ರಾಮದ ಶೇಣಿ ಎಂಬಲ್ಲಿ ಸುಮಾರು 26 ವರ್ಷದಿಂದ ರಸ್ತೆ ಬದಿಯಲ್ಲಿ ಜೀವನ ಮಾಡ್ತಿದ್ದಂಥ ಆನಂದರನ್ನ ಕಳೆದ ವರ್ಷ ಅವರು ಸತ್ಯಸಾಯಿ ಸಂಸ್ಥೆಗೆ ಬರೋ ಸಂದರ್ಭದಲ್ಲಿ ಕಂಡು ಅವರನ್ನು ಆಶ್ರಮಕ್ಕೆ ಸೇರಿಸಿ ಅವರ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತ ಕನಸಿನೊಂದಿಗೆ ಪ್ರಾರಂಭ ಆದ್ದು ನಾಳೆಗೆ 1 ವರ್ಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಬಂದಿರತಕ್ಕಂಥ ಒಂದು ಸ್ನೇಹಿತರ ತಂಡದ ಜೊತೆ ಈ ವರ್ಷ ನಾವು ರಾಮಯ್ಯ ಬಿರೋಜ್ ಅಂತೇಳಿ ಬೆಳ್ಳಾರಿಯವರು, ರಾಮಯ್ಯ ರೈ ಇದ್ದಾರೆ, ತುಳಸಿ ಇದ್ದಾರೆ, ನಾವು ಜೊತೆಯಾಗಿ ಬಂದಿದ್ದೇವೆ. ಕಾರಣ ಅಷ್ಟೇ, 1 ವರ್ಷದ ಆನಂತರ ಜೀವನದ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಹೇಳುವುದರ ತಮ್ಮ ಮುಂದೆ ಇಟ್ಟೆ. ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ಕೇವಲ ಒಂದು ವಾಟ್ಸಪ್ನ ಮುಖಾಂತರ ನಾವು ಪ್ರಚಾರ ಮಾಡಿದಾಗ ಹಾಗೆ ಸರಿಯಾಗಿ ಸ್ಥಳೀಯ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಇವರ ಕಷ್ಟ ಮತ್ತು ಮನುಷ್ಯನಾಗಿ ಬದುಕುವ ಹಂಬಲಕ್ಕೆ ಅವರು ಏನೋ ಮಾಡಿದ ಕಷ್ಟದಿಂದಾಗಿ ಅನುಭವಿಸತಕ್ಕಂಥ ಆ ಒಂದು ವಿಚಾರವನ್ನ ಎಲ್ಲರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿಕೊಟ್ಟಾಗ 1 ವಾರದಲ್ಲಿ ಅತಿ ಹೆಚ್ಚಿನ ಸ್ಪಂದನೆ, ಸಾಮಾನ್ಯ 110 ಜನರಿಗಿಂತ ಮಿಕ್ಕಿ ಜನರು ನಮಗೆ ಸ್ಪಂದನೆ ಕೊಟ್ಟು ಈ ಸಂಸ್ಥೆಗೆ ಸಹಕರಿಸಿದ್ದಾರೆ. ಹಾಗಾಗಿ ನಂತರ 1 ವರ್ಷದಲ್ಲಿ ಏನಾಗಿದೆ ಅಂತ ಹೇಳುವುದರ ಬಗ್ಗೆ ಹಲವು ಆಗಾಗ ಪ್ರಶ್ನಿಸ್ತಾ ಇದ್ರು. ಆನಂದರನ್ನ ಕರ್ಕೊಂಡು ಹೋಗಿದ್ದೀರಾ, ಏನಾಗಿದೆ ಅಂತೇಳಿ. ಇವತ್ತು ನಾವು ಇದೇ ಆಶ್ರಮದಲ್ಲಿದ್ದೇವೆ, ಆನಂದರ ಸಮ್ಮುಖದಲ್ಲಿದ್ದೇವೆ, ಅವರನ್ನ ಭೇಟಿಯಾಗಿದ್ದೇವೆ. ಖಂಡಿತ ಅವರು ಅವರ ಪರಿಚಯವನ್ನ, ಮನೆಯವರ ಹೆಸರನ್ನ ಎಲ್ಲವನ್ನ ಹೇಳಿದ್ದಾರೆ. ಬದಲಾವಣೆ ಆಗ್ತದೆ ಅಂತ ಹೇಳುವುದಂತೂ ಸ್ಪಷ್ಟ ಕಾಣ್ತಾ ಇದೆ. ಹಾಗಾಗಿ ನಾವು ಕಳೆದ ವರ್ಷ ಮಾಡಿದ ಪ್ರಯತ್ನ ಸಾಕಾರ ಆಗಿದೆ. ನಾವು ಸಹೃದಯಗಳು ಇದನ್ನು ಇಲ್ಲಿಗೆ ಬಿಡಬಾರದು. ಇದೇ ರೀತಿ ಸುಮಾರು 115 ಆಶ್ರಮವಾಸಿಗಳು ಈ ಆಶ್ರಮದಲ್ಲಿದ್ದಾರೆ. ಇಡೀ 145ಕ್ಕೂ ಹೆಚ್ಚು ಅಂದರೆ ಡಾಕ್ಟರ್ಸ್ಗಳಲ್ಲಿ ಸೇರಿ 145 ಜನರು ಈ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ, ಆಶ್ರಮವಾಸಿಗಳನ್ನು ಸೇರಿಕೊಂಡು. ಹಾಗಾಗಿ ಅವರಿಗೆ ನಾವು ಊರಿನವರು ಸಹಕಾರ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಕ್ಲಿಪ್ಪನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮನ್ನು ಪ್ರತ್ಯೇಕವಾಗಿ ನಾವು ಸಂಪರ್ಕ ಮಾಡ್ತೇವೆ, ನೀವು ಸಹಕರಿಸಬೇಕು ಅಂತ ಹೇಳುವಂಥ ವಿನಂತಿಯೊಂದಿಗೆ ಈ 1 ವರ್ಷದಲ್ಲಿ ಆನಂದರು ಯಾವ ರೀತಿ ಇದ್ದು ಅಂತೇಳಿ ಈ ಸಂಸ್ಥೆಯ ಮುಖ್ಯಸ್ಥರ ಮಾತಿನಂದನೇ ಕೇಳುವ. ಹೇಳಿ ಸರ್, ಯಾವ ರೀತಿ ಅವರದ್ದು ಸ್ಪಂದನೆ ಇತ್ತು ಬರುವಾಗ ಇದ್ದದಕ್ಕೂ ಈಗ ಅವರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತೇಳಿ ನಿರ್ಮಾಣದಲ್ಲಿ ಹೇಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ತೆ. ಶ್ರೀ ಅಶೋಕ್ ಕುಂಟರ್ ಮತ್ತು ತಂಡದವರು ಕಳೆದ ವರ್ಷ ಇದೇ ದಿನ ಅವರ ಸಹಕಾರದಿಂದ ನಾವು ಶ್ರೀ ಆನಂದಣ್ಣವರನ್ನು ಇಲ್ಲಿ ಕರ್ಕೊಂಡು ಇಲ್ಲಿ ಕ್ರಮೇಣ 2-3 ತಿಂಗಳ ನಂತರ 2-3 ತಿಂಗಳು ಭಾಳ ಅವರ ಪರಿಸ್ಥಿತಿ ಗಂಭೀರವಾಗಿತ್ತಂದರೆ ಅವರು ತನ್ನ ಮಲಮೂತ್ರಗಳನ್ನು ಅಲ್ಲಿ ಎಲ್ಲಿ ಆ ಮಾರ್ಗದ ಬದಿಯಲ್ಲಿ ಮಾಡ್ತಿದ್ರು ಹಾಗೆ ಇಲ್ಲಿ ಮಾಡ್ತಾಯಿದ್ರು. ನಂತರ ಕ್ರಮೇಣವಾಗಿ ಕಡಿಮೆ ಆಗಿದೆ, ಆದರೂ ಪೂರ್ತಿಯಾಗಿ ಅದು ಕಡಿಮೆ ಆಗಿಲ್ಲ. ಹಾಗಾದರೂ ಅವರ ನೆನಪಿನ ಶಕ್ತಿ ಎಲ್ಲ ತುಂಬ ಬದಲಾಗಿದೆ. ಹಲವು ಹಳೆಯ ಕಥೆಗಳನ್ನು ನೆನಪುಗಳನ್ನು ಒಮ್ಮೆ ಅವರು ಮೂಡು ಬಂದರೆ ಹೇಳ್ತಾರೆ. ಹಾಗೆ ಅಶೋಕ್ ಚೂಂತಾರ್ ಮತ್ತು ಆ ಊರಿನ ಜನತೆ ಅವತ್ತು ನೀಡಿದ ಸಹಕಾರದಿಂದಾಗಿ ನಮಗೆ ಅವರನ್ನು ತುಂಬ ಸಂತೋಷವಾಗಿ ನೋಡಲಿಕ್ಕೆ ಸಹಾಯಕವಾಗುತ್ತದೆ. ಇನ್ನು ನಿಮ್ಮ ಸಹಕಾರವನ್ನು ನಾವು ಬಯಸ್ತೇವೆ. ನಮಸ್ಕಾರ, ಧನ್ಯವಾದಗಳು ಸರ್. ಇಂಥ ಒಂದು ದೊಡ್ಡ ಒಂದು ದೇವರ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಾ. ಖಂಡಿತ ನಾವರಿಗೆ ಸ್ಪಂದಿಸಬೇಕಂತ ನಮ್ಮ ಜವಾಬ್ದಾರಿ ವಿಚಾರವನ್ನು ಈ ಸಂದರ್ಭ ಹೇಳುತ್ತಾ ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇದೇ ವಿಚಾರವನ್ನು ಯಾರು ಕಳೆದ ಬಾರಿ ನಮಗೆ ದಾನಿಗಳಾಗಿ ಸಹಕರಿಸಿದ್ದಾರೆ ಅವರ ಗಮನಕ್ಕೆ ತರ್ತೇವೆ. ಅವರು ಏನು ನಮಗೆ ಸಹಕಾರ ಕೊಡ್ತಾರೆ ಅದನ್ನು ಅಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ತಲುಪಿಸುವ ಜವಾಬ್ದಾರಿಯನ್ನು ನಾವು ಖಂಡಿತ ಮಾಡ್ತೇವೆ ಅಂತ ಹೇಳುವಂಥ ಮಾತಿನೊಂದಿಗೆ ಆದಷ್ಟು ಬೇಗ ಆನಂದರು ಗುಣಮುಖರಾಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತದೆ. ಎಲ್ಲರಿಗೂ ಧನ್ಯವಾದಗಳು.